ಆಗ್ತಿಲ್ಲ ನಾನು ಪ್ರಾಬ್ಲಮ್ ತಗೋತೀನಿ ಮತ್ತೇನಿಲ್ಲ. ನೆಕ್ಸ್ಟ್ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಎಕ್ಸ್ ಕಂಪನಿ ಲಿಮಿಟೆಡ್. ಫಿಕ್ಸ್ ಕಾಸ್ಟ್ ಕೊಟ್ಟಿದ್ದಾರೆ 1,60,000. ಪಿ ವಿ ರೇಷೋ ಇದೆ 40%. ಕ್ಯಾಲ್ಕುಲೇಟ್ ದ ಸೇಲ್ಸ್ ಅಂತೆ. ಈಗ ನೋಡ್ರಿಪ್ಪ ಜಸ್ಟ್ ನಾ ಹೇಳಿದೆ ನಿಮಗೆ ಏನಂದರೆ ಬಚ್ಚೋ ಸೇಲ್ಸ್ ವ್ಯಾಲ್ಯೂಮ್ ಎಷ್ಟಪ್ಪ. ಈಗ 1,60,000 ನೀವು ಫಿಕ್ಸ್ ಕಾಸ್ಟ್ ಇದೆ, ನಿಮಗೆ ಪ್ರಾಫಿಟ್ ಬೇಕು 40%. ಹಾಗಿದ್ದರೆ ಕ್ಯಾಲ್ಕುಲೇಟ್ ಸೇಲ್ ಪ್ರಾಫಿಟ್ ಎಷ್ಟಿದೆ 40,000 ಇದೆ. ವೆರಿ ಸಿಂಪಲ್ ಬಚ್ಚ, ವೆರಿ ಸಿಂಪಲ್. ಸೇಲ್ಸ್ ವ್ಯಾಲ್ಯೂಮ್ ರೇಷೋ ಈಗ ಸ್ವಲ್ಪ ಕೇಳಿ. ಸೇಲ್ಸ್ ವ್ಯಾಲ್ಯೂಮ್ ರೇಷೋ ಏನ್ರಿಪ್ಪ ಅಲ್ಲಿ ಬಾರಪ್ಪ ತಗ ವಾಪಸ್. ಸೇಲ್ಸ್ ವ್ಯಾಲ್ಯೂಮ್ ಏನ್ರಿ ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಪಿ ವಿ ರೇಷೋ. ಹೌದಲ್ಲ ಹೌದಲ್ಲ. ಸೊ ಬಚ್ಚೋ ಸೇಲ್ಸ್ ವ್ಯಾಲ್ಯೂಮ್ ರೇಷೋ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್, ಹೌದಲ್ಲ, ಡಿವೈಡೆಡ್ ಬೈ ಪಿ ವಿ ರೇಷೋ. ಹೌದಲ್ರಿಪ್ಪ ಇದು? ಎಸ್ ಆರ್ ನೋ? ಎಸ್ ಆರ್ ನೋ? ಈಗ ಫಿಕ್ಸ್ ಕಾಸ್ಟ್ ಇದೆಯಾ? ಎಷ್ಟಿದೆ? ಎಷ್ಟು? 1,60,000 ಪ್ಲಸ್ ಲಾಭ 40,000 ಅಂದರೆ ಸೇಲ್ ಅಲ್ಲ ಅದು, ಹೌದಲ್ಲ. ಸೊ ಪಿ ವಿ ರೇಷೋ ಎಷ್ಟ್ರಿಪ್ಪ 40% ಇದೆ. 40 ಮಾಡ್ಕೊಂಬಿಡ್ರಿ, 40 ಎಷ್ಟಾಗುತ್ತರೋ 2 lakh ಡಿವೈಡ್ ಬೈ 40 ಅಂದರೆ ಎಷ್ಟಾಗುತ್ತಪ್ಪ ಅದು? 0.4 ಆಯಿತು. 0.4 ತಡೀಪ. ನಿನ್ನದೇನಾ ನಿನ್ನದೇನಾ ನಿನ್ನಿಂದಿಗೆ ಈ ಜೀವನ ಡಿವೈಡ್ ಬೈ 0.40 ಎಷ್ಟಾಗುತ್ತೋ? ಯಪ್ಪ 5 ಲಕ್ಷ ಆತಲ್ಲ, 5 ಲಕ್ಷ ಆಗಿದೆ. 5 ಲಕ್ಷ ಸೇಲ್ಸ್ ಎಷ್ಟೇ? 5 ಲಕ್ಷ. ಇದರ ಅರ್ಥ ಏನು ಸರ್? ಈಗ 5 ಲಕ್ಷ ನೀವು ಬರ್ದಿರಿ. ಈಗ ನೋಡಪ್ಪ, ನಿನಗೆ 40,000 ರೂಪಾಯಿ ಲಾಭ ಬೇಕಂದರೆ 5 ಲಕ್ಷ ರೂಪಾಯಿ ಮಾರಬೇಕಾಗುತ್ತೆ. ಯಾವಾಗ? ನಿಂದು ಪ್ರಾಫಿಟ್ ವ್ಯಾಲ್ಯೂಮ್ ರೇಷೋ ಇಷ್ಟಿದ್ದಾಗ. ಓಕೆ ಓಕೆನಾ? ಓಕೆನಾ ಬಚ್ಚು? ಮುಂದೆ ಹೋಗೋಣ. ಈಸ್ ದ್ಯಾಟ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್? ಬೇಗ ಬೇಗ ಹೇಳ್ರಿಪ್ಪ, ಬರ್ದ್ರಿ? ಪ್ರಾಬ್ಲಮ್ಸ್ ಅಂತೂ ಭಾಳ ಅದಾವೆ. ಇದು ಕ್ಲಿಯರ್ ಇಲ್ಲಲ್ಲೋ ಮರಯ. ಕೇಳ್ರಿ, ಕ್ಯಾಲ್ಕುಲೇಟ್ ಪಿ ವಿ ರೇಷೋ 1. 5 ಮಾಸ ಕೇಳ್ತಾನ ಇದನ್ನ. ಎರಡನೇದು ಏನು ಸರ್? ಈಗ ಎರಡನೇದು ಬ್ರೇಕ್ ಈವನ್ ಪಾಯಿಂಟ್, ಬಿ ಪಿ ಹೇಳಿನಲ್ಲ, ಕಾಂಟ್ರಿಬ್ಯೂಷನ್, ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಲಾಭ ಪ್ರಾಫಿಟ್. ಯಾವಾಗ ಸರ್ ಕೇಳ್ರಿ? ಯಾವಾಗಂದರೆ ಸ್ವಲ್ಪ ಮಜಾ ಆಯ್ತು ನೋಡ್ರಿ. हाँ जी हो नौकरी कितना एडमिशन ऐसा एडमिशन कर चुका था जब फॉलोअप करो बाबा. ಈಗ ಏನು ಸರ್? ಈಗ ಸೇಲ್ಸ್ 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 ಬಂದುಬಿಟ್ಟು ಗೈಸ್ 5 lakh ಇದೆ. ಆಲ್ ರೈಟ್. ಫಿಕ್ಸ್ ಕಾಸ್ಟ್ ಈಸ್ ಈಕ್ವಲ್ ಟು 60,000 ಇದೆ, ರೈಟ್. ಆ್ಯಂಡ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟಪ್ಪ? 3 lakh ಇದೆ. ಫೈಂಡ್ ಮಾಡಿರಿ ಪಿ ವಿ ರೇಷೋ ಎಷ್ಟು ನೋಡ್ರಿ. ವಾಟ್ ಈಸ್ ದ ಪಿ ವಿ ರೇಷೋ? ಹೇಳ್ರಿಪ್ಪ, ಹೇಳ್ರಿ, ಬೇಗ ಬೇಗ ಹೇಳ್ರಿಪ್ಪ. ಟೆಲ್ ಮಿ ಬಚ್ಚೋ, ಏನು ಫಾರ್ಮುಲಾ ಪಿ ವಿ ರೇಷೋದು? ಗೈಸ್ ಯೋರ್ ಟೈಮ್ ಸ್ಟಾರ್ಟೆಡ್ ನಾವು. ಬೇಗ ಬೇಗ ಆಗಬೇಕು, ನಿದ್ದೆ ಮಾಡೋಂಗಿಲ್ಲ. ಇವತ್ತ ಮುಗಿಸೋಣಪ್ಪ ಅಲ್ಲೋಕ. ಬೇಗ ಬೇಗ ಹೇಳ್ರಿ. ಟೆಲ್ ಮಿ ಬಾ ಗೈಸ್, ಬೇಗ ಬೇಗ ಹೇಳ್ರು. ಏನಂದಿರು ಓಮರ ನೀವು? ಆನ್ಸರ್ ಮಾಡಕ್ಕೆ ಏನಾಗುತ್ತೆ? ಪಿ ವಿ ರೇಷೋ ಈಸ್ ಈಕ್ವಲ್ ಟು
ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಏನಪ್ಪ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಏನು ಸರ್ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಹೇಳಪ್ಪ ಬಚ್ಚೋ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡ್ ಬೈ ಸೇಲ್ಸ್ ಅಂದರೆ ಏನು ಸರ್ ಈಗ 5 ಲಕ್ಷ ಮೈನಸ್ 3 ಲಕ್ಷ ಡಿವೈಡೆಡ್ ಬೈ ಸೇಲ್ಸ್ 5 ಲಕ್ಷ ಏನಾಗುತ್ತಪ್ಪ ಅದು ಬೇಗ ಬೇಗ ಹೇಳ್ರಿ 2 lakh divided by 5 lakh into 100 ಮಾಡ್ಕೊಂಡ್ಬಿಟ್ರಿ ಅದನ್ನ ಸೊ ದ್ಯಾಟ್ ನಮಗೆ ಪರ್ಸೆಂಟೇಜ್ ಬಂದ್ಬಿಡ್ತೈತಿ ಸೊ 2 divided by 5 2/5 ಪರ್ಸೆಂಟೇಜ್ 40% ಇದೆ ಹೌದಲ್ಲ 40% ಏನು ಪರ್ಸೆಂಟೇಜ್ ಬಂತ ಬಚ್ಚ ಈಗ ಬಿ ಪಿ ಬ್ರೇಕ್ ಇನ್ ಪಾಯಿಂಟ್ ಎಲ್ಲೇ ಪ್ರಾಫಿಟು ಇಲ್ಲ ನಿಮ್ಮದು ಲಾಸು ಇಲ್ಲ ಸೊ ಏನು ಸರ್ ಬಿ ಪಿ ಇಸ್ ಈಕ್ವಲ್ ಟು ಕೇಳ್ರಿ ಬಿ ಪಿ ಇಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ರೈಟ್ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ ರೈಟ್ ಸೊ ಬಿ ಪಿ ಏನಾಗುತ್ತೆ ನೋಡ್ರಿ ಫಿಕ್ಸ್ ಕಾಸ್ಟ್ ಬಂದುಬಿಟ್ಟು ನಮ್ಮದು 60,000 ಇದೆ ಇದು ಸ್ಥಿರ ವೆಚ್ಚ ಡಿವೈಡ್ ಬೈ ಪಿ ವಿ ರೇಷೋ ಇದೆ 40% 0.40 ಮಾಡ್ಕೊಂಡ್ಬಿಟ್ರಿ ಏನಾಗುತ್ತದು 60,000 ಡಿವೈಡೆಡ್ ಬೈ 0.4 ಅಂದರೆ 1.5 ಆಗ್ತಾಯಿದೆ 1.5 ಆಗ್ತಾಯಿದೆ 1.5 ಲ್ಯಾಕ್ ಗೊತ್ತಾಗಿದೆ ಬಚ್ಚೋ ಕಾಂಟ್ರಿಬ್ಯೂಷನ್ ಎಷ್ಟು ಸರ್ ಈಗ ಗೊತ್ತಾಗಿದೆಯಾ ಬೇಗ 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 ಹೇಳ್ರಿಪ್ಪ ಈಸ್ ದಟ್ ಕ್ಲಿಯರ್ ಶ್ರದ್ಧಾ ನಾಗು ಎಸ್ ಕೀರ್ತನ 0.9 ಅಲ್ಲಮ್ಮ ಈಸ್ ದಟ್ ಕ್ಲಿಯರ್ ಬಚ್ಚೋ ಎಲ್ಲರೂ ಹೇಳ್ಬೇಕು ಈಗ ಎವ್ರಿವನ್ ಈಗ ಬಿ ಪಿ ಆಯಿತು ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಏನು ಸರ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಹೌದಲ್ಲ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ದಟ್ ಈಸ್ 2 lakh ಆಗುತ್ತೆ ಅಂದರೆ 5 lakh ಮೈನಸ್ 3 lakh ದಟ್ ಈಸ್ 2 lakh ಆಗ್ತದೆ ಓಕೆನಾ ಬಚ್ಚ ಸರ್ ನೆಕ್ಸ್ಟ್ ಏನು ಪ್ರಾಫಿಟ್ ಲಾಭ ವಾಟ್ ಈಸ್ ದ ಪ್ರಾಫಿಟ್ ಎಷ್ಟಾಗ್ತಾ ಇದೆ ಬೇಗ ಬೇಗ ಹೇಳ್ರಿ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ ಕಾಸ್ಟ್ ಹೌದಲ್ಲ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಸೊ 2 lakh ನಮ್ಮದು ಕಾಂಟ್ರಿಬ್ಯೂಷನ್ ಇದೆ ಫಿಕ್ಸ್ ಕಾಸ್ಟ್ ಎಷ್ಟಪ್ಪ ನಮ್ಮದು ಫಿಕ್ಸ್ ಕಾಸ್ಟ್ ಬಂದುಬಿಟ್ಟು 60,000 ಇದೆ ಸೊ ಎಷ್ಟಾಗುತ್ತೆ 1,40,000 ಈಸ್ ದಟ್ ಕ್ಲಿಯರ್ ರೈಟಿಂಗ್ ಸ್ವಲ್ಪ ಎತ್ತರ ಪತ್ರ ಆಗ್ತಾ ಇದೆ ಅರ್ಥ ಮಾಡ್ಕೊಡ್ರಿಪ್ಪ ಈಸ್ ದಟ್ ಕ್ಲಿಯರ್ ಬಚ್ಚು ಮೈ ಡಿಯರ್ ಲವ್ಲಿ ಆಸಮ್ ಸ್ಟೂಡೆಂಟ್ ಈಸ್ ದಟ್ ಕ್ಲಿಯರ್ ಎಸ್ ಆರ್ ನೋ ಎವ್ರಿವನ್ ಮುಂದೆ ಹೋಗುವಾ ನಿನ್ನ ಜತೆ ನನ್ನ ಕತೆ ಎಂದೆಂದಿನ